ಬದಲಿ ಬಂಗಾರ ಕೊಳ್ಳುವ ನೆಪ, ಅಸಲಿ ಚಿನ್ನ ಎಗರಿಸಿದ್ದ ಖತರ್ನಾಕ್ ಅಜ್ಜಿಯರು, ಕೊನೆಗೂ ಅಂಧರಾದ ಆರೋಪಿಗಳು. ಬಸ್ ಅಡ್ಡಗಟ್ಟಿದ ಅಪರಿಚಿತ ವ್ಯಕ್ತಿಗಳು, ನಿರ್ವಾಹಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಶ್ರೀನಿವಾಸ ಸಾಗರಕ್ಕೆ ಪ್ರವಾಸಿಗರ ಲಗ್ಗೆ, ಕೈ ಬೀಸಿ ಕರೆಯುವ ಬೋಟಿಂಗ್, ಮಸ್ತ್ ಎಂಜಾಯ್ ಮಾಡುತ್ತಿರುವ ಯುವಕ ಯುವತಿಯರು. ರೇಷ್ಮೆ ನಗರಿಯಲ್ಲಿ ಮಳೆ ಅವಾಂತರ, ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು, ತಹಶೀಲ್ದಾರ್ ಭೇಟಿ ಪರಿಶೀಲನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಹಳೆ ಬಂಗಾರದ ಚೈನ್ಗಳನ್ನು ಬಂಗಾರದ ಅಂಗಡಿಯಲ್ಲಿ ತೋರಿಸಿ ಬದಲಿ ಬಂಗಾರ ಚೈನ್ಗಳು ಕೊಳ್ಳುವ ನೆಪದಲ್ಲಿ 55 ಗ್ರಾಂ ಚಿನ್ನದ ಸರಗಳನ್ನು ಕದ್ದು ಪರಾರಿಯಾಗಿದ್ದ ಅಜ್ಜಿಯರನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಅದೆಲ್ಲಿ, ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಹೀಗೆ ಅಮಾಯಕರಂತೆ ಬಂಗಾರದ ಅಂಗಡಿಯಲ್ಲಿ ಕುಳಿತು ಲಕ್ಷ ವ್ಯಾಪಾರ ಮಾಡ್ತಾ ಇರೋ ಹಾಗೆ ನಟಿಸ್ತಾ ಇರೋ ಅಜ್ಜಿಯರು. ಇತ್ತ ಅಯ್ಯೋ ನನ್ನ ಬಂಗಾರ ಕದ್ದು ಹೋಗಿದ್ದಾರೆ ಅಂತ ಕೈಸಿಕೊಳ್ತಾ ಇರೋ ಅಂಗಡಿ ಮಾಲೀಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯ ನವೀನ್ ಜ್ಯುವೆಲರಿ ಅಂಗಡಿಯಲ್ಲಿ ಜೂನ್ 28ನೇ ತಾರೀಕು ಇಬ್ಬರು ವಯಸ್ಸಾದ ಅಜ್ಜಿಯರು ಬಂಗಾರದ ಅಂಗಡಿಗೆ ಬಂದಿದ್ರು. ನನ್ನ ಬಳಿ ಹಳೆ ಚಿನ್ನ 60 ಗ್ರಾಮ್ ಇದೆ, ಇದನ್ನು ಹಾಕ್ತೀವಿ, ಬೇರೆ ಚಿನ್ನ ಬೇಕು ಅಂತ ಹೇಳಿ ಮಾಲೀಕರನ್ನ ಯಾಮಾರಿಸಿದ್ರು. ರೀ, ಅದು 30 ಗ್ರಾಮ್ ಮಾಂಗಲ್ಯ ಚೈನ್ ಕೊಡಿ, ಒಳ್ಳೆ ಡಿಸೈನ್ದು 15 ಗ್ರಾಮ್ ನೆಕ್ಲೆಸ್ ಕೊಡಿ, 2 ಗ್ರಾಮ್ ಓಲೆ ಕೊಡಿ ಅಂತ ಭರ್ಜರಿಯಾಗಿ ವ್ಯಾಪಾರ ಮಾಡಿದ್ರು. ವ್ಯಾಪಾರ ಎಲ್ಲ ಆಗಿ ಲೆಕ್ಕಾಚಾರ ಎಲ್ಲ ಮುಗಿದ ಮೇಲೆ ಅಜ್ಜಿಯರು ತಾವು ತಂದಿದ್ದ ಒರಿಜಿನಲ್ ಬಂಗಾರವನ್ನು ಎತ್ತಿ ಅದೇ ಜಾಗದಲ್ಲಿ ನಕಲಿ ಬಂಗಾರದ ಚೈನ್ಗಳನ್ನು ಇಟ್ಟಿದ್ರು. 1 ತಿಂಗಳ ನಂತರ ಬಂಗಾರದ ಅಂಗಡಿ ಮಾಲೀಕನಿಗೆ ತಾನು ಅಜ್ಜಿಯರ ಹತ್ರದಿಂದ ತಗೊಂಡಿದ್ದು ನಕಲಿ ಬಂಗಾರ ಅಂತ ತಿಳಿದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಆರೋಪಿಗಳ ವಿರುದ್ಧ ಬಲೆ ಬೀಸಿ ಇದೀಗ ಆ ಅಜ್ಜಿಯರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಮ್ಮ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಜೂನ್ ತಿಂಗಳಲ್ಲಿ ಒಂದು ಥೆಫ್ಟ್ ಕೇಸ್ ರಿಪೋರ್ಟ್ ಆಯಿತು. ಆ ಟೆನ್ಷನ್ ಡೈವರ್ಜನ್ ಮಾಡಿ ನವೀನ್ ಜ್ಯುವೆಲರ್ಸಲ್ಲಿ ಯಾರು ಇಬ್ಬರು ಜನ ಲೇಡೀಸ್ ಬಂದು ಅಲ್ಲಿ ಅವರದು ಅಂಗಡಿಯಲ್ಲಿ ಹಳೆ ಒಡವೆಗಳು ಎಕ್ಸ್ಚೇಂಜ್ ಮಾಡ್ತೀವಿ ಈ ಥರ ಅವರಿಗೆ ತಿಳಿಸಿದ್ದಾರೆ. ಅವರು ನವೀನ್ ಜ್ಯುವೆಲರ್ಸ್ ಅವರು ಹಳೆ ಒಡವೆಗಳನ್ನು ಚೆಕ್ ಮಾಡಿ ಅದು ಪ್ಯೂರ್ ಗೋಲ್ಡ್ ಇದೆ ಅದನ್ನು ಚೆಕ್ ಮಾಡಿ ಆಮೇಲೆ ಅವರಿಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೊಸ ಒಡವೆಗಳು ತೋರಿಸಿದ್ದಾರೆ. ಸೊ ಆ ಟೈಮ್ಗೆ ಇವರು ಯಾರು ಆರೋಪಿ ಇದ್ದಾರೆ ಅವರು ಆ ಒಡವೆಗಳು ಏನು ಅವರಿಗೆ ತೋರಿಸಿದ್ದಾರೆ ಅದನ್ನು ಎಲ್ಲ ಎಕ್ಸ್ಚೇಂಜ್ ಮಾಡಿ ಫೇಕ್ ಗೋಲ್ಡ್ ಕೊಟ್ಟಿದ್ದಾರೆ ಅವರಿಗೆ. ಮತ್ತು ಅವರಿಂದ ಒಂದು 51 ಗ್ರಾಮ್ಸ್ದು ಚೈನ್ ತಗೊಂಡು ಹೋಗಿದ್ದಾರೆ. ಆಮೇಲೆ ಇವರಿಗೆ ಸ್ವಲ್ಪ ದಿನ ಆದಮೇಲೆ ಇವರ ಗಮನಕ್ಕೆ ಬಂದಿದೆ ಈ ಥರ ಅವರ ಜೊತೆ ಮೋಸ ಆಗಿದೆ. ಆಮೇಲೆ ಅವರು ನಮಗೆ ಕೇಸ್ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳಲ್ಲಿ. ಜೂನ್ ಎಂಡ್ ತಿಂಗಳಲ್ಲಿ ಈ ಥರದ್ದು ಕೇಸ್ ಆಯಿತು ಅವ್ರ ಜೊತೆ. ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಕೇಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಕೇಸ್ದು ಪತ್ತೆ ಮಾಡಿದ್ದೀವಿ. ಸಿನ್ಸ್ ಜ್ಯುವೆಲ್ರಿ ಅಂಗಡಿಯಲ್ಲಿ CCTV ವಗೇರ ಕೂಡ ಇರುತ್ತದೆ. CCTVಯಿಂದ ನಮಗೆ ಗೊತ್ತಾಯಿತು. ನಾವು ಮತ್ತೆ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಆರೋಪಿಗೆ ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ ಒಬ್ಬರು ಆರೋಪಿ ಗೌರಮ್ಮ, ಅರೌಂಡ್ 70 ಇಯರ್ಸ್ ಏಜ್ ಇದೆ ಅವ್ರದ್ದು, ಸೇಲಂ ಟೌನ್ ತಮಿಳ್ನಾಡು, ಅವರಿಗೆ ಅರೆಸ್ಟ್ ಮಾಡಿ ಬಂದಿದ್ದೀವಿ ನಾವು ತಮಿಳ್ನಾಡುವಿಂದ. ಅವರಿಂದ ನಾವು 17 ಗ್ರಾಮ್ಸ್ ಗೋಲ್ಡ್ ಕೂಡ ರಿಕವರಿ ಮಾಡಿದ್ದೀವಿ. ಇನ್ನೊಬ್ಬರು ಆರೋಪಿ ಚೆನ್ನಮ್ಮ ಈಗ ಅಬ್ಸ್ಕೊಂಡಿಂಗ್ ಇದ್ದಾರೆ, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಗೆ ನವೀನ್ ಜ್ಯುವೆಲರಿ ಅಂಗಡಿಯ ಕಳ್ಳತನ ಪ್ರಕರಣ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆರೋಪಿಗಳ ಬಗ್ಗೆ CCTV ವಿಡಿಯೋ ಒಂದನ್ನು ಬಿಟ್ಟರೆ ಇನ್ನೇನೂ ಮಾಹಿತಿ ಇರಲಿಲ್ಲ. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದ ನಗರ ಠಾಣೆಯ ಪೊಲೀಸರು 3 ತಿಂಗಳ ಕಾಲ ಆರೋಪಿಗಳಿಗೆ ಶೋಧ ಕಾರ್ಯ ನಡೆಸಿದ್ರು. ಆರೋಪಿಗಳು ತಮಿಳುನಾಡಿನವರು ಅಂತ ಪಕ್ಕಾ ಮಾಹಿತಿ ಪಡೆದ ಪೊಲೀಸರು ತಮಿಳುನಾಡಿನ ಹಳ್ಳಿಯೊಂದರಲ್ಲಿದ್ದ 70 ವರ್ಷದ ಗೌರಮ್ಮಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಿಸಿದಾಗ ತಪ್ಪೊಪ್ಕೊಂಡಿದ್ದಾಳೆ. ಇನ್ನೊಬ್ಬ ಮಹಿಳೆ ಆರೋಪಿ ಚೆನ್ನಮ್ಮ ಪರಾರಿಯಾಗಿದ್ದು ಈ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಕೇಸ್ ಇದೆ ಅವರ ಮೇಲೆ. ಇನ್ನೊಂದು ಕೇಸ್ ಅವರ ಮೇಲೆ ಕೊಯಂಬತ್ತೂರು ತಮಿಳುನಾಡು ಅಲ್ಲಿ ಇನ್ನೊಂದು ಕೇಸ್ ಇದೆ. ಬೇರೆ ಯಾವುದು ಕೇಸಸ್ ಇಲ್ಲ. ಯಾವ ರೀತಿ ಕ್ರಿಟಿಕಲ್ ಆಗಿದೆ ಸರ್ ಈ ವಿಡಿಯೋ? ಆಕ್ಚುಲಿ ಅವ್ರ ಹತ್ರ ಮೊಬೈಲ್ ಇಲ್ಲ, ಏನೂ ಇಲ್ಲ.
ಅದು ಸಿನ್ಸ್ ಫಸ್ಟ್ ಇಂಪಾರ್ಟೆಂಟ್ ನಮಗೆ ನವೀನ್ ಜ್ಯುವೆಲ್ಲರ್ಸಲ್ಲಿ CCTV ಇಂದ ಅವ್ರದ್ದು ಫುಟೇಜ್ ಸಿಕ್ಕಿದೆ. ಸೊ ನಾವು ಆಮೇಲೆ ಅವ್ರದ್ದು ಐಡೆಂಟಿಫೈ ಮಾಡಿ ಟೌನಲ್ಲಿ ಎಲ್ಲ CCTV ಕ್ಯಾಮ್ರಾಸಲ್ಲಿ ಚೆಕ್ ಮಾಡಿದ್ದೀವಿ, ಯಾವ ಕಡೆಯಿಂದ ಬಂದಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅದನ್ನು ಎಲ್ಲ ಬೇರೆ ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ ಈ ಕೇಸಲ್ಲಿ. ಈಗ 17 ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ. ಏನೊಬ್ಬರು ಆರೋಪಿ ಬಾಕಿ ಇದ್ದಾರೆ, ಅವರಿಂದ ಕೂಡ ಬಾಕಿ ರಿಕವರಿ ಮಾಡ್ತೀವಿ. ಇನ್ನು ದಿನೇ ದಿನೇ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದ್ದಂತೆ ಬಂಗಾರಕ್ಕೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಖದೀಮರು ಒಂದೊಂದು ರೀತಿ ಒಬ್ಬೊಬ್ಬರನ್ನ ಯಾಮಾರಿಸ್ತಾ ಇದ್ದಾರೆ. ಆದರೆ ಬಂಗಾರದ ಅಂಗಡಿ ಮಾಲೀಕರನ್ನೇ ಯಾಮಾರಿಸಿ ಬಂಗಾರ ಕದ್ದು ಕಿಲಾಡಿತನ ಮೆರೆದಿದ್ದ ಅಜ್ಜಿಯರನ್ನ ಪೊಲೀಸರು ಎಡೆಮುರಿ ಕಟ್ಟಿ ಜೈಲು ಕಂಬಿ ಎಣಿಸೋ ಹಾಗೆ ಮಾಡಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ KSRTC ಬಸ್ ನಿರ್ವಾಹಕರ ಮೇಲೆ ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗೌರಿಬಿದನೂರು ತಾಲೂಕಿನ ಹುದುಗೂರು ಬಳಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು KSRTC ಬಸ್ ನಿರ್ವಾಹಕ ಸತೀಶ್ ಎಂಬುವರ ಮೇಲೆ ಬುಧವಾರ ಬೆಳಗ್ಗೆ ಹಲ್ಲೆ ನಡೆಸಿದ್ದಾರೆ. ಮಂಗಳವಾರ ಸಂಜೆ ಗೌರಿಬಿದನೂರು ಮಾರ್ಗದಿಂದ ಗುಡಿಬಂಡೆಗೆ ಹೋಗುತ್ತಿದ್ದ KSRTC ಬಸ್ನಲ್ಲಿ ಶಾಲಾ ವಿದ್ಯಾರ್ಥಿನಿಯೊಬ್ಬಳು ಟಿಕೆಟ್ ಪಡೆಯಲು ಆಧಾರ್ ಕಾರ್ಡ್ ತೋರಿಸಿದ್ದಾಳೆ. ಆ ಆಧಾರ್ ಕಾರ್ಡ್ ಮೇಲೆ ಇಂಕ್ ಚೆಲ್ಲಿದ್ದರಿಂದ ಮುಖ ಕಾಣುತ್ತಿಲ್ಲ. ಮುಂದಿನ ಬಾರಿ ಜೆರಾಕ್ಸ್ ಅಥವಾ ಬೇರೆ ಆಧಾರ್ ಕಾರ್ಡ್ ತರಲು ಬಸ್ ನಿರ್ವಾಹಕ ವಿದ್ಯಾರ್ಥಿನಿಗೆ ಹೇಳಿದ್ದರಂತೆ. ಮರುದಿನ ಬೆಳಿಗ್ಗೆ ಇದೇ ಮಾರ್ಗವಾಗಿ ಹುದುಗೂರು ಬಳಿ ಬಸ್ ಬರುತ್ತಿದ್ದಂತೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಚಾಲಕನಿಗೆ ಬಸ್ ನಿಲ್ಲಿಸಲು ಹೇಳಿ ಏಕಾಏಕಿ ನನ್ನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಎದೆಯ ಭಾಗ ಮತ್ತು ತಲೆಯ ಭಾಗಕ್ಕೆ ಗಾಯಗಳಾಗಿದೆ. ಟಿಕೆಟ್ ನೀಡುವ ಮಷೀನ್ ಅನ್ನ ಜಖಂಗೊಳಿಸಿ ಟಿಕೆಟ್ನ ಹಣವನ್ನ ಸಹ ಅವರೇ ತೆಗೆದುಕೊಂಡಿದ್ದಾರೆ ಎಂದು ಸತೀಶ್ ಆರೋಪಿಸಿದ್ದಾರೆ. ಬೆಳಿಗ್ಗೆ ಏನಾಯ್ತು ನಿಮ್ಮ ಬಸ್ಸಲ್ಲಿ ಏನು ಅಂತ? ಸರ್, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾವು ಬೆಳಿಗ್ಗೆ ಗುಡಿಬಂಡೆಯಿಂದ ಗೌರಿಬಿದನೂರು ಬರಬೇಕಾದ್ರೆ ಮಾರ್ಗ ಸಂಖ್ಯೆ 17ರಲ್ಲಿ ಬೆಳಗ್ಗೆ 7:20 ಹುಡುಗರು ಬಂದು ಜನ ಹತ್ಸ್ಕೊಳ್ಳೋಕ್ಕೆ ಅಂತ ನಾನು ಬಸ್ ನಿಲ್ಲಿಸಿದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ಬಲಭಾಗದಿಂದ ಬಂದು ನನಗೆ ಒಂದು 5 ನಿಮಿಷಗಳ ಕಾಲ ಬಸ್ ನಿಲ್ಲಿಸು, ಕಂಡಕ್ಟರ್ ಹತ್ರ ಏನೋ ಮಾತಾಡಬೇಕು ಅಂದರು. ಸರಿ ಆಯಿತು ಅಂತ ಹೇಳಿ ನಾನು ಬಸ್ ನಿಲ್ಲಿಸಿದಾಗ ಹಿಂದುಗಡೆ ಬಾಗಿಲಿಂದ ಹೋಗಿ ಏಕಾಏಕಿ ಜನಗಳು ಹತ್ತವ್ರನ್ನ ಸೈಡು ತಳ್ಳಿ ಏಕಾಏಕಿ ಹತ್ತಿಬಿಟ್ಟು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದು ಏನು ಎತ್ತ ಅಂತ ನಾನು ಕೇಳೋಕ್ಕೆ ಹೋದಾಗ ಅವಾಚ್ಯ ಶಬ್ದಗಳಿಂದ ನನ್ನನ್ನು ಬೈದು ನನ್ನನ್ನು ಸೈಡ್ಗೆ ತಳ್ಳಿರುತ್ತಾರೆ. ಯಾರು ಏನು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಏನು ಇಲ್ಲ ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಆ ಹುಡುಗರನ್ನ ಗ್ರಾಮಸ್ಥರೇ ಅಂತ ನನಗೆ ಗೊತ್ತಾಗಿದೆ. ತಿರ್ಗಿ ಅಲ್ಲಿ ಮತ್ತೆ ಕೇಳಿದಾಗ ಯಾಕೆ ಏನಾಯಿತು ಅಂತ ನಮ್ಮ ಸತೀಶ್ ಕಂಡಕ್ಟರ್ ಕೇಳಿದಾಗ ನಿನ್ನೆ ಸಂಜೆ ಗೌರಿಬಿದೂರಿಂದ ಗುಡಿಬಂಡೆ ಮಾರ್ಗ ಹೋಗಬೇಕಾದ್ರೆ ಒಂದು ಶಾಲಾ ಮಗು ಒಂದು 5ರಿಂದ 6ನೇ ಕ್ಲಾಸ್ ಇರ್ಬೋದು, ಆಧಾರ್ ಕಾರ್ಡ್ ತೊಗೊಂಡು ಮಾಮೂಲಿ ಫ್ರೀ ಟಿಕೆಟ್ ತೊಗೊಳಕ್ಕೆ ಅಂತ ಕೊಟ್ಟಾಗ ಆಧಾರ್ ಕಾರ್ಡ್ ಫೋಟೋದ ಮೇಲೆ ಇಂಕ್ ಆಗಿತ್ತಂತೆ. ಅದು ನೋಡಾಗ ಇದು ನೀನೇ ಅಂತ ಸರಿಯಾಗಿ ಗುರು ಸಿಗ್ತಾಯಿಲ್ಲಮ್ಮ, ಇದನ್ನು ಜೆರಾಕ್ಸ್ ಆದರೂ ಮಾಡಿಸ್ಕೊ, ಬೇರೆ ಆಧಾರ್ ಕಾರ್ಡ್ ಆದರೂ ತಗೋ ಅಂತ ಹೇಳಿ ಆ ಆಧಾರ್ ಕಾರ್ಡ್ನ ಇದ್ದಂಥ ಸ್ಕೂಲ್ ಮಕ್ಕಳಿಗೆ ತೋರಿಸಿದ್ದಾರೆ. ಈ ಥರ ಆಧಾರ್ ಕಾರ್ಡ್ ಇದ್ದಾಗ ನೆಕ್ಸ್ಟ್ ಟೈಮ್ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ, ಇದನ್ನು ಬೇರೆ ರೀತಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೇನೆ ಅಂತ ಸತೀಶ್ ಅವರು ಹೇಳಿದ್ರು. ಹಾಗಾಗಿ ನೆನ್ನೆ ಹೋಗ್ಬೇಕಾದ್ರೆ ಏನೂ ಗಲಾಟೆ ಮಾಡಿಲ್ಲ. ಬೆಳಿಗ್ಗೆ ಬರಬೇಕಾದ್ರೆ 7:20 ಸಮಯದಲ್ಲಿ ಈ ಥರ ಗಲಾಟೆ ಆಗಿದೆ. ಏನಾಗಿದೆ ನಿಮ್ಮ ಕಂಡಕ್ಟ್ರಿಗೆ ಫಸ್ಟು ATM ಮಿಷನ್ ಹೊಡೆದ್ಬಿಟ್ಟು ಎದೆ ಭಾಗದಲ್ಲಿ ಚೆನ್ನಾಗಿ ಹೊಡೆದು ಎಲ್ಲ ಬ್ಲಡ್ ಬರೋ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಸಂಸ್ಥೆಯ ನಗದು ಹಣ ಅವನ ಪಾಕೆಟಲ್ಲಿ ಇಟ್ಕೊಂಡಾಗ ಜೋಬೆಲ್ಲ ಹರಿದು, ಶರ್ಟು ಮತ್ತು ಅವರು ಬನ್ನಿನೆಲ್ಲ ಹರಿದು. ನನ್ನ ಹೆಸರು ಸತೀಶ್ ಅಂತೇಳಿ ಸರ್. ನೆನ್ನೆ 17 ರೂಟಲ್ಲೇ ಹೋಗಿದ್ವಿ. ಗೌರಿಬಿದೂರಿಂದ ಗುಡಿಬಂಡೆ ಹೋಗಿದ್ವಿ. ಅಲ್ಲೇನೋ ಹೋಗೋವಾಗ ಹುಡುಗಿಗೆ ಆಧಾರ್ ಕಾರ್ಡ್ ನೋಡಿದೆ. ಆ ಆಧಾರ್ ಕಾರ್ಡು ಏನೋ ಇಂಕಾಗಿದ್ದಕ್ಕೋಸ್ಕರ ಏನಮ್ಮ ಹಿಂಗಾಗೈತೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ಪಕ್ಕದಲ್ಲಿ ಜನ ಇದ್ಕೊಂಡು ಕೊಡೋಣ ಪರವಾಗಿಲ್ಲ, ಚಿಕ್ಕ ಮಕ್ಕಳವ್ರು ಅಂತ ಹೇಳಿದ್ರು. ಕೊಟ್ಟು ಅಕ್ಸೆಪ್ಟ್ ಮಾಡಿ ಟಿಕೆಟ್ ವಿತರಣೆ ಮಾಡಿದೆ. ಆಮೇಲೆ ನೈಟ್ ಆಲ್ಟ್ ಹೋದಿ. ಬೆಳಿಗ್ಗೆ ಬಂದಾಗ 7:20 ಬಂದುಬಿಟ್ಟು ಏಕಾಏಕಿ ನುಗ್ಗಿಬಿಟ್ಟು ನನ್ನ ಹೊಡೆದವ್ರೆ ಸರ್. ಯಾರು ಹೊಡೆದಿದ್ದು, ಎಲ್ಲಿ ಹೊಡೆದಿದ್ದು ಅಂತ? ಹುಡುಗೂರಲ್ಲಿ ಸರ್ ಹೊಡೆದಿದ್ದು. ಅವರು ಹೊಡೆದ್ಬಿಟ್ಟು ಪಬ್ಲಿಕ್ ಇಬ್ಬರು ಹತ್ಬಿಟ್ಟು ಏಕಾಏಕಿ ಹೊಡೆದವ್ರೆ ಸರ್. ಇವೆಲ್ಲ ಹೊಟ್ಟೆ ಎಲ್ಲ ನೋಯ್ತೈತೆ ಸರ್. ಈ ಕಡೆ ಎಲ್ಲ ತಲೆ ಎಲ್ಲ ಗ್ರೌಂಡ್ ಹೊಡಿತೈತೆ. ಏನೋ ಒಂಥರ ತಲೆ ಗೌರವ ತಿರ್ತೈತೆ ಸರ್. ಆ ಹುಡುಗಿ ಎಲ್ಲಿಂದ ಎಲ್ಲಿಗೆ ಟಿಕೆಟ್ ಕೇಳಿದ್ಲು ಏನು? ಅಲ್ಲಿಂದ ಗೌರಿಬಿದನೂರಿಂದ ಹುಡುಗರು ಸರ್. ಫುಲ್ ಇಂಕಾಗಿತ್ತು. ಚಿಕ್ಕ ಹುಡುಗಿನ ಹುಡುಗಿನ ಸ್ಪರ್ಶ ಕೂಡ ಟಚ್ ಮಾಡಿಲ್ಲ. ಟಿಕೆಟ್ ಆಧಾರ್ ಕಾರ್ಡ್ ಎತ್ಕೊಂಡು ಕೆಲವರು ನೋಡಿಸಿದೆ, ಈ ಥರ ಪ್ರಾಬ್ಲಮ್ ಆಗಿತ್ತು ನೋಡಿ, ಈ ಥರ ಹೆಂಗೆ ಟಿಕೆಟ್ ವಿತರಣೆ ಮಾಡೋದು.
ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದರೆ ನಾವು ಯಾವ ಥರ ಆನ್ಸರ್ ಮಾಡೋಕ್ಕಾಗಲ್ಲ, ಅವ್ರು ಕೇಸ್ ಬರೀತಾರೆ ಅಂತ ಹೇಳಿದ್ವಿ ನಿಜ ಸರ್. ಅದಕ್ಕೋಸ್ಕರ ಬಿಟ್ಬಿಟ್ಟು ಆ ಸಿಂಗಲ್ ಬಿಟ್ಬಿಟ್ಟು ಬೆಳಿಗ್ಗೆ ನೈಟ್ ಆಟಿಂದ ಬರುವಾಗ ಉದ್ಗೂರಲ್ಲಿ ಎಲ್ಲ ಗುಂಪಲ್ಲಿ ಬಂದುಬಿಟ್ಟು ಒಳಗಡೆ ಬಸ್ಸಲ್ಲೇ ಹೊಡೆದವ್ರು ಸರ್. ಯಾರ್ಯಾರು ಹೊಡೆದಿದ್ದೆ ಅನ್ನೋದಕ್ಕೆ ಐಡಿಯಾ ಇದೆ? ಹೌದು ಸರ್, ಫೋಟೋಗಳೆಲ್ಲ ಇದಾವೆ ಸರ್. ಮಿಷಿನ್ ಎಲ್ಲ ಹೊಡೆದಾಗೈತೆ ಸರ್. ಕ್ಯಾಶ್ ಎಲ್ಲ ಕಿತ್ಕೊಂಡವ್ರೆ. ನನ್ನ ಇವ್ರ ಕೈಯಲ್ಲಿ ಉಂಗುರ ಐತೆ ಸರ್, ಉಂಗುರ ಎಲ್ಲ ಕಳ್ಸ್ಕೊಂಡೈತೆ. ಅವರೇ ಕಿತ್ಕೊಂಡು ಇದ್ಬಿಟ್ಟು ನಾವು ಹುಡುಗರವರು ನೀವೇನು ಕೇಸ್ ಹೊಡಿಸಿ ಯಾವ ಲೆಕ್ಕ ನಮ್ಮ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳಿ ಏಕವಚನಲ್ಲಿ ಆ ಥರ ಮಾತಾಡೋದು ಸರ್. ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಹ್ಞೂ ಸರ್, ಕಂಪ್ಲೇಂಟ್ ಮಾಡಿದ್ದೀವಿ. ಈ ಥರ ಬಂದು ಹೊಡೆದಾರೆ ಸರ್ ಅಂತೇಳಿ ಜೀಪು ಬಂದಿತ್ತು, ತನಿಖೆ ಮಾಡ್ತಿದ್ದಾರೆ. ಎಲ್ಲ ನೋಡಿಬಿಟ್ಟು ನೀನು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಪ್ಪ, ನೆಕ್ಸ್ಟ್ ವರದಿ ನಾವು ತಗೊತೀವಿ ಅಂತೇಳಿ ಇದು ಮಾಡೋದು. ವಿಚಾರಣೆ ಮಾಡಿ ಹೊಡೆದಿರೋ ಹೆಸರು ಗೊತ್ತಿಲ್ಲ ಸರ್. ಫೋಟೋ ಸಮೇತ ಐತೆ ಸರ್, ವಿಡಿಯೋ ಸಮೇತ ಐತೆ ಸರ್. ಇದೇ ವೇಳೆ ಚಾಲಕ ಪ್ರವೀಣ್ ಕುಮಾರ್, ಸುಧಾಕರ್, ವೆಂಕಟೇಶ್, ಶೇಖ್ ಮುಸ್ತಫಾ, ಪುರುಷೋತ್ತಮ, ಶ್ರೀನಿವಾಸ್, ನಾಗರಾಜು, ಸಂಜೀವರಾಯಪ್ಪ, ಬಾಬು ಮುಂತಾದವರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಇಎಂಐ ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 ಇಎಂಐ ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999.
Benaka Gold Company, we value you and your valuables. ಬೋಟಿಂಗ್ನಲ್ಲಿ ವಿಹಾರ ಮಾಡಬೇಕು ಅಂದ್ರೆ ಕರಾವಳಿ ಪ್ರದೇಶಗಳ ಕಡೆ ತೆರಳಬೇಕು. ಆದ್ರೆ ಈಗ ರಾಜಧಾನಿ ಬೆಂಗಳೂರಿನ ಪಕ್ಕದಲ್ಲೇ ಇರೋ ಅದೊಂದು ಜಲಾಶಯದಲ್ಲಿ ಬೋಟಿಂಗ್ ಆರಂಭವಾಗಿದ್ದು ಪ್ರವಾಸಿಗರ ಮನಸೋರೆಗೊಂಡು ಕೈಬೀಸಿ ಕರೆಯುತ್ತಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಗಾಳಿಗೆ ಮೈಯೊಡ್ಡಿ ಮನಸೋ ಇಚ್ಛೆ ನೀರಿನಲ್ಲಿ ಬೋಟಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರೋ ದೃಶ್ಯಗಳು ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದ್ದು. ಹೌದು, ಬೋಟಿಂಗ್ನಲ್ಲಿ ವಿಹಾರ ಮಾಡಬೇಕು ಅಂದರೆ ಕರ್ನಾಟಕದ ಕರಾವಳಿ ಪ್ರದೇಶ ಅಥವಾ ಸಮುದ್ರ ತೀರದ ಪ್ರದೇಶಗಳಿಗೆ ತೆರಳಬೇಕಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಬೋಟಿಂಗಿಗೆ ಅವಕಾಶ ಕಲ್ಪಿಸಿದ್ದು ತ್ರಿಪುರಿ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಸಂಸ್ಥೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಬೋಟಿಂಗ್ ಆರಂಭಿಸಿದ್ದು ಜನ ಮುಗಿಬಿದ್ದು ಬೋಟಿಂಗ್ನಲ್ಲಿ ವಿಹಾರ ಮಾಡಿ ಸಂತಸ ಪಡ್ತಿದ್ದಾರೆ. ನನ್ನ ಹೆಸರು ಸುಷ್ಮಾ ಅಂತ. ನಾವಿಲ್ಲೇ ಪಕ್ಕದೂರು ಕನಗಾನಕೊಪ್ಪ ಅಂತ ನಮ್ಮದು. ನಾವು ವರ್ಷನೂ ಬರ್ತಿರ್ತೀವಿ. ಇಲ್ಲಿ ಮರವೆ ಹೋಗುತ್ತಲ್ವ ನೀರು, ತುಂಬ ದೇವಸ್ಥಾನ ಇದೆ, ಅದು ನೀರು ಪಾಲ್ಸ್ ಬರ್ತಿತ್ತು. ಈ ಸಲ ಹೊಸದಾಗಿ ಬೋಟಿಂಗ್ ಇದು ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಪಕ್ಕದಲ್ಲೇ ತುಂಬ ದೂರ ಹೋಗಿ ನಾವು ಆ ಥರ ಅಮೌಂಟ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಪಕ್ಕದಲ್ಲೇ ಇರೋದ್ರಿಂದ ಖುಷಿನೂ ಆಗುತ್ತೆ ನಮಗೆ, ಮತ್ತು ಒಳ್ಳೆ ಚೆನ್ನಾಗಿದೆ, ಎಂಜಾಯ್ಮೆಂಟು ಸಿಗುತ್ತೆ. ಬೆಂಗಳೂರಿಂದನೂ ಸಂಡೇ ವೀಕೆಂಡ್ ಡೇಸಲ್ಲಿ ಬರಬಹುದು. ಮಕ್ಕಳು ಮರಿ ಎಲ್ಲರೂ ಬರಬಹುದು, ಫ್ಯಾಮಿಲಿ ಸಮೇತ ಬಂದು ಬೋಟಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ವ್ಯೂ. ಪಕ್ಕದಲ್ಲೇ ದೇವಸ್ಥಾನ ಇರೋದು, ಮತ್ತು ಫಾಲ್ಸ್ ನೋಡಿಕೊಂಡು ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒನ್ ಡೇ ಫುಲ್ಲು ಇದಾಗುತ್ತೆ. ಹಾಂ, ತುಂಬ ಖುಷಿ ಆಯಿತು ನನಗೆ. ಇದು ಫಸ್ಟ್ ಟೈಮ್ ಬೇರೆ ಹೋಗಿದ್ದು. ನಾವು ದುಡ್ಡು ಕೊಟ್ಟೆಲ್ಲ ತುಂಬ ಅಮೌಂಟ್ ಕೊಟ್ಟು ಆ ಕಡೆ ಬೇರೆ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ, ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಖುಷಿ ಆಯಿತು ನಮಗೆ. ಈ ಥರ ಬೋಟಿಂಗ್ ಹೋಗ್ಬೇಕಾದ್ರೆ ನೀವು ಯಾವ ಕಡೆ ಹೋಗ್ಬೇಕಾಗುತ್ತೆ? ಬೇರೆ KRS, ಈಗ ಬೇರೆ ಯಾವ್ದಾದ್ರು ನದಿ ಆ ಟೈಪ್ ಕೇರಳ ಆ ಥರ ಹೋಗ್ಬೇಕು. ತುಂಬ ದೂರ 2-3 ದಿನ ಟ್ರಿಪ್ ಅಂದರೆ ಅಮೌಂಟು ಜಾಸ್ತಿ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ಚೆನ್ನಾಗಿದೆ, ಒಳ್ಳೆ ಅನುಭವ. ನೇಚರ್ ನಮ್ಮ ಹತ್ರನೇ ಇರಬೇಕಾದ್ರೆ
ದೂರ ಹೋಗೋದಕ್ಕಿಂತ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೋಟಿಂಗ್ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಏನಾದ್ರು ಇಷ್ಟಪಡ್ತಾರೆ? ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ತರ ಮಾಡೋದು ನಮ್ಮ ಹಳ್ಳಿ ಜನಕ್ಕೂ ಖುಷಿ ಕೊಡುತ್ತೆ. ಹಳ್ಳಿ ಜನ ಏನಂದ್ರೆ ತುಂಬಾ ದೂರ ಹೋಗಿ ಅಮೌಂಟ್ ಎಲ್ಲ ಮಾಡೋದಕ್ಕಾಗಲ್ಲ. ಇಲ್ಲಿ ಮಾಡಿರೋದು ತುಂಬಾ ಜನ ವಯಸ್ಸಾದವ್ರು ಸಹ ಬರ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಇವಾಗ ಬೇರೆ ವೀಕೆಂಡ್ ಡೇಸ್ ಅಲ್ಲಿ ತುಂಬಾ ಹತ್ರ ಇರೋ ಅಕ್ಕಪಕ್ಕ ಊರವರೆಲ್ಲ ಬರ್ತಾರೆ. ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಸುಷ್ಮಾ ಅಂತ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಈಶಾ ಫೌಂಡೇಶನ್ಗೆ ಆಗಮಿಸುವ ಪ್ರವಾಸಿಗರು ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಆರಂಭವಾಗಿರುವ ಬೋಟಿಂಗ್ಗೆ ಆಗಮಿಸ್ತಾ ಇದ್ದು ಕುಟುಂಬ ಸಮೇತ ಬೋಟಿಂಗ್ನಲ್ಲಿ ವಿಹರಿಸಿ ಸಂತಸ ಪಡ್ತಾ ಇದ್ದಾರೆ. ಯುವಕ ಯುವತಿಯರಂತೂ ಮುಗಿಬಿದ್ದು ಬೋಟಿಂಗ್ನಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. 4 ಕಿಲೋಮೀಟರ್ನಷ್ಟು ಬೋಟಿಂಗ್ಗೆ ಸದ್ಯ 200 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರದಲ್ಲಿ 25ನೇ ತಾರೀಕು ಬೋಟಿಂಗ್ ಉದ್ಘಾಟನೆ ಮಾಡಿದ್ವಿ. ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಬೋಟಿಂಗ್ ಹೋಗ್ಬೇಕಂದ್ರೆ ಗಡಿ ಭಾಗಗಳಿಗೆ ಹೋಗ್ಬೇಕಾಯ್ತು, ಸಮುದ್ರ ತೀರಗಳಿಗೆ ಹೋಗ್ಬೇಕಾಯ್ತು. ಕೆಲವು ಬಡವರು ಹೋಗೋಕೆ ಆಗ್ತಾ ಇರಲಿಲ್ಲ. ಅವರ ದಿನಚರಿ ಏನಿರುತ್ತೆ ಅಂದರೆ 1000-1500 ರೂಪಾಯಿ ಇರುತ್ತೆ. ಫ್ಯಾಮಿಲಿ ಕರ್ಕೊಂಡು ಹೋಗೋಕ್ಕಲ್ಲ, ಭಾಳ ಕಷ್ಟ. ಅಲ್ಲಿ ಹೋದಾಗ ಒಂದು ಟಿಕೆಟ್ 500 ರೂಪಾಯಿ ಇರುತ್ತೆ. ಈಗ ನಮ್ಮ ಭಾಗದಲ್ಲಿ ಮಾಡಿರೋದ್ರಿಂದ ಜನರು ಖುಷಿಯಾಗಿದ್ದಾರೆ. 200 ರೂಪಾಯಿ ಮಾಡಿದ್ದೀವಿ ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ 100 ರೂಪಾಯಿ ಮಾಡಿದ್ವಿ. 12 ವರ್ಷದ ಒಳಗಡೆ ಇರೋರಿಗೆ, 5 ವರ್ಷದ ಒಳಗಡೆ ಇರೋರಿಗೆ ಫ್ರೀ ಮಾಡಿದ್ದೀವಿ. ಜನ ಸ್ಪಂದನೆ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಬೀಳ್ತಾ ಇದ್ದಾರೆ. ನಮ್ಮದು ಅಪ್ ಆ್ಯಂಡ್ ಡೌನ್ 3 ಕಿಲೋಮೀಟ್ರ್ ಆಗುತ್ತೆ. ಬೇರೆ ಕಡೆ ಎಲ್ಲ ಅರ್ಧ ಕಿಲೋಮೀಟ್ರ್ ಕರ್ಕೊಂಡೋಗಿ ಬರ್ತಾರೆ. ನಾವು 3 ಕಿಲೋಮೀಟ್ರ್ ಇದೆ. ಲೈಫ್ ಇನ್ಶೂರೆನ್ಸ್ ಇದೆ, ಲೈಫ್ ಗಾರ್ಡ್ಸ್ ಇದ್ದಾರೆ, CC ಕ್ಯಾಮ್ರಾ ಅಳವಡಿಕೆ ಮಾಡಿ, ಸೋಲಾರ್ ಲೈಟ್ ಇದೆ, ಟಾಯ್ಲೆಟ್ ಫೆಸಿಲಿಟೀಸ್ ಮಾಡಿದ್ದೀವಿ. ಇಷ್ಟು ನಾವು ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಂದಿರೋರು ರಿಪೀಟ್ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜನ ಸುಮಾರು ಜನ ಬರ್ತಾನೆ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಒಳ್ಳೆ ರೆಸ್ಪಾನ್ಸ್ ಇದೆ. ಲೈಫ್ ಜಾಕೆಟ್ ಕೊಡ್ತೀವಿ, ಲೈಫ್ ಬಯೋರಿಂಗ್ ಇದೆ, ಫಸ್ಟ್ ಏಡ್ ಕಿಟ್ ಇದೆ, ಡ್ರೈವರ್ಸ್ ಇದ್ದಾರೆ, ರಿಸ್ಕಿ ವಿತ್ ಡೈವರ್ಡ್ ಅವರು NAWS ಅವರು ಇದ್ದಾರೆ. ಒಟ್ಟಿನಲ್ಲಿ ದೂರದ ಊರುಗಳಿಗೆ ಹೋಗಿ ಬೋಟಿಂಗ್ ಅನುಭವ ಪಡೆಯಲಾಗದವರು ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಆಗಮಿಸಿ ನೀರಿನಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಳೆಯ ನೀರು ಚರಂಡಿಗಳಲ್ಲಿ ಸರಾಗವಾಗಿ ಹರಿಯದೆ ನಾಗರಿಕರು ಪರದಾಡುವಂತಾಗಿತ್ತು. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ನಗರದ ವಿವಿಧ ವಾರ್ಡ್ಗಳಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯದ ಕಾರಣ ಅನೇಕ ಮನೆಗಳಲ್ಲಿ ಕೊಳಚೆ ನೀರು ನುಗ್ಗಿರುವ ಘಟನೆ ನಡೆದಿದೆ. ಮಳೆಯ ನೀರು ಮನೆಗಳಿಂದ ಹೊರಹಾಕಲು ನಾಗರಿಕರು ಇಡೀ ರಾತ್ರಿ ಜಾಗರಣೆ ಸಹ ಮಾಡಿದ್ದಾರೆ. ನಗರದ ವಿಜಯಲಕ್ಷ್ಮಿ ಸರ್ಕಲ್ ಬಳಿ ಮಳೆಯ ನೀರು ಸರಾಗವಾಗಿ ಹರಿಯದೆ ಮಿನಿ ದ್ವೀಪವಾಗಿ ಪರಿವರ್ತನೆಗೊಂಡಿದ್ದ ದೃಶ್ಯಗಳನ್ನು ನಾಗರಿಕರು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಜೊತೆಗೆ ನಗರಸಭೆಯ ಅಧಿಕಾರಿಗಳಿಗೆ ರವಾನಿಸಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ವಿಚಾರವನ್ನು ಅರಿತ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರು ತಮ್ಮ ಸಿಬ್ಬಂದಿಯೊಡನೆ ವಿಜಯಲಕ್ಷ್ಮಿ ಸರ್ಕಲ್ 10 ಮತ್ತು 13ನೇ ವಾರ್ಡ್, ರೈಲ್ವೆ ಸ್ಟೇಷನ್ ರಸ್ತೆ ಇನ್ನಿತರೆ ಪ್ರದೇಶಗಳಿಗೆ ತೆರಳಿ ಮಳೆಯ ನೀರು ಹರಿಯುವ ಕಾಲುವೆ ಮತ್ತು ಚರಂಡಿಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ್ದಾರೆ. ನಗರದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದೆ. ಶಿಥಿಲಿ ವ್ಯವಸ್ಥೆಯಲ್ಲಿ ಇರುವ ಮನೆಗಳಲ್ಲಿ ಯಾರೂ ನಾಗರಿಕರು ವಾಸ ಮಾಡಬಾರದು ಎಂದು ಮನವಿ ಮಾಡಿದ ಪೌರಾಯುಕ್ತರು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಮಳೆಯ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳೊಂದಿಗೆ ನಗರಸಭಾ ಸದಸ್ಯರು, ನಾಗರಿಕರು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ನಗರಸಭೆಯ ಪರಿಸರ ಅಭಿಯಂತರರು ಸ್ಥಳಕ್ಕೆ ಭೇಟಿ ನೀಡದಿರುವುದಕ್ಕೆ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಮೊಬೈಲ್ ಕರೆ ಮಾಡಿ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಶಿರಡಿ
ಅದನ್ನ ಫಾಲೋ ಮಾಡಬೇಕು. ಯಾರು ನಾವಿದ್ರಿ ಗ್ಯಾಂಗ್ ಬಿಟ್ಬಿಟ್ಟು ಏನು ಮಾಡಬೇಕು ಮಾಡಿಬಿಟ್ಟು ಅದು ನೀವು ಕಟ್ಟಕ್ಕೆ ಓಪನ್ ಮಾಡಿಬಿಡ್ಬೇಕು. ಯಾಕೆ ತುಂಬ ನೀರೆಲ್ಲ ಜಾಸ್ತಿ, ಮಳೆ ಜಾಸ್ತಿ ಆಗಿ ರಾತ್ರಿ ಎಲ್ಲ ಮನೆಗಳಿಗೆ ನುಗ್ಗಿಬಿಟ್ಟಿದೆ, ನೀರೆಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ ಚರಂಡಿಗಳು. ಮೇಡಮ್ ಇವರೆಲ್ಲ ಬಂದಿದ್ದಾರೆ, ನಮ್ಮ ಸಿಬ್ಬಂದಿಯವರು ಮೇಡಮ್ ಇವರೆಲ್ಲ ಬಂದಿದ್ದಾರೆ, ಇನ್ಸ್ಪೆಕ್ಟರ್ಗಳೆಲ್ಲ. ತಾವೆಲ್ಲಿದ್ದಾರೆ ಬಂದು ನೋಡಿ ಇದನ್ನು ಸ್ವಲ್ಪ ಬಗೆಹರಿಸಬೇಕಾಗಿ ಮೇಡಮ್ ಅವ್ರು ಕೊಡ್ತೀನಿ, ಮಾತಾಡಿ. ನಗರಸಭೆಯ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಮಂಜುನಾಥ್, ಭೂ ಅಭಿವೃದ್ಧಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಾಮಚಂದ್ರ, ಆರೋಗ್ಯ ನಿರೀಕ್ಷಕ ನರೇಶ್ ಮತ್ತು ನಗರಸಭಾ ಸಿಬ್ಬಂದಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ.
ಅಕ್ರಮ ಮತ್ತು ಅವೈಜ್ಞಾನಿಕವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಎತ್ತಿನಹೊಳೆ ಕಾಮಗಾರಿಯ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಕ್ರಮ ವಹಿಸಲು ಮೀನಾವೇಷ ಎಣಿಸುತ್ತಿದ್ದಾರೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಅವರು ಹಿರಿಯ ಇಂಜಿನಿಯರ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆನಂದ್ ಅಂತ ಹೇಳ್ಬಿಟ್ಟು ಸಹಾಯಕ ಇಂಜಿನಿಯರ್ ನಮ್ಮ ವಿಜಯನೆಲ್ಲ ವಿಶ್ವೇಶ್ವರ ಜಲನಿಗಮನ ಮತ್ತೆ ಅಲ್ಲಿ ನರಸಿಂಹರೆಡ್ಡಿ ಕರೆದು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದು ಎತ್ತಿನೊಳಗೂ ಮತ್ತೆ ನಾವು ಅಲ್ಲಿ ಹೋಗಿದ್ವಿ, ಎಲ್ಲೂ ನಿಲ್ಲಿಸಿಲ್ಲ. ಅಲ್ಲ ಅವಾಗ ವರದಿ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ, ಪರಿವೀಕ್ಷಣಾ ವರದಿನ ಸ್ಥಳ ಮಹಾಜರು ಮಾಡಿ ಕೊಟ್ಟಿದ್ದಾರೆ ಡಿ ಸಿ ಅವರು ಮಾತ್ರ ಇದುವರೆಗೂ ಏನು ಕ್ರಮ ವಹಿಸಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ರಾಜ್ಯ ರೈತ ಸಂಘ ಮತ್ತು ಪ್ರಜಾ ಸಂಘರ್ಷ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಈ ವೇಳೆ ಪ್ರಜಾ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಆರ್ಎನ್ ರಾಜು ಮಾತನಾಡಿ, ತಾಲೂಕಿನ ಕದಿರದೇವರಹಳ್ಳಿ ಸಮೀಪ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಎತ್ತಿನಹೊಳೆ ಪೈಪ್ಲೈನ್ಗೆ ತೊಂದರೆಯಾಗುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸಬೇಕಾಗಿದೆ. ಅಕ್ರಮ ಮತ್ತು ಅವೈಜ್ಞಾನಿಕವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಎತ್ತಿನಹೊಳೆ ಕಾಮಗಾರಿಯ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಕ್ರಮ ವಹಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಬೆಳ್ಳೂರು ಗ್ರಾಮದ 72ನೇ ಸರ್ವೆ ನಂಬರ್ ಮತ್ತು ಕದಿರದೇವರಹಳ್ಳಿಯ 98 ಸರ್ವೆ ನಂಬರಿನ ಸ್ಥಳದಲ್ಲಿ ಎತ್ತಿನಹೊಳೆ ನೀರು ಸರಬರಾಜು ಮಾಡುವ ಪೈಪ್ ಅಳವಡಿಸಿದ್ದರೂ ಕೂಡ ಅದರ ಸಮೀಪದಲ್ಲಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸದಿದ್ದಲ್ಲಿ ಈ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೊಡಬಾರ್ದು ಅಂತ ಹೇಳಿ ಮತ್ತೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದ್ರು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿರತಕ್ಕಂಥ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಒಂದು ರಾಜಕೀಯ ಬಲಿಷ್ಠತೆಗೆ ಒಲಿದು ಹಣಕಾಸಿನ ಆಸೆಗೆ ನಮ್ಮ ಪ್ರಕೃತಿನ ಹಾಳು ಮಾಡಲಿಕ್ಕೇನೆ ಈ ಒಂದು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ಏನಂತ ಎತ್ತಿನಹೊಳೆ ಇದು ಕುಡಿಯೋ ನೀರಿನ ಯೋಜನೆ. ನಮ್ಮದು ಫೀಡರ್ ಕ್ಯಾನಲ್ಲು ಗುರುತ್ವ ಫೀಡರಲ್ಲಿ ಬರ್ತಕ್ಕಂಥದ್ದು. ನಮ್ಮ ತಾಲೂಕಿಗೆ ಏನು ಜಲಾಶಯದಿಂದ ನೀರು ಬರಲ್ಲ, ಗುರುತ್ವ ಫೀಡರಿಂದ ಬರ್ತಕ್ಕಂಥದ್ದು. ಜಲಾಶಯದಿಂದ ಹಿಂದೆಯಿಂದನೇ ಬರುತ್ತೆ. ಅದು 37.900 ಪ್ಲಸ್ 38 ಕಿಲೋಮೀಟರ್ನಲ್ಲಿ ಗ್ರಾಮದ ಸರ್ವೆ ನಂಬರ್ 98ರಲ್ಲಿ ಈಗಾಗಲೇ ನಮ್ಗೆ ಸ್ವಾಧೀನಕ್ಕೆ ಒಳಪಟ್ಟಿದೆ. ಇಲ್ಲಿ ಕ್ರಷರ್ ನಡೆಸೋದಕ್ಕೆ ಅನುಮತಿ ಕ್ರಷರ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಶಿಸ್ತು ಕ್ರಮ ವಹಿಸಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ. 28/8/2025 ಇದು ಕೊಡ್ತಾರೆ, ಏನು ಪರ್ಮಿಷನ್ ಕೊಟ್ಬಿಡ್ತಾರೆ. ಫಸ್ಟ್ 14/8 ಪರ್ಮಿಷನ್ ಕೊಡ್ತಾರೆ. ಅದಾದ್ಮೇಲೆ ಎನ್ಕ್ವೈರಿ ಮಾಡ್ರಿ ಅಂತ ಒಂದು ಜಾಯಿಂಟ್ ಕಮಿಟಿನ ಫಾರ್ಮೇಶನ್ ಮಾಡಿ. ಜಾಯಿಂಟ್ ಕಮಿಟಿನಲ್ಲಿ ಬಂದ್ಬಿಟ್ಟು ನಮಗೆ ಕಾರ್ತಿಕ್ ಎಂ ಅಂತ ಹೇಳ್ಬಿಟ್ಟು ಭೂವಿಜ್ಞಾನ ಇಲಾಖೆ ವಿಜ್ಞಾನಿಗಳು, ಸೈಂಟಿಸ್ಟ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ವಿಜಯ್ ಕುಮಾರ್ ಅವರು ಹಿರಿಯ ಇಂಜಿನಿಯರ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಆನಂದ್ ಅಂತ ಹೇಳ್ಬಿಟ್ಟು ಸಹಾಯಕ ಇಂಜಿನಿಯರ್ ನಮ್ಮ ವಿಜಯನೆಲ್ಲ ವಿಶ್ವೇಶ್ವರ ಜಲನಿಗಮನ ಮತ್ತೆ ಅಲ್ಲಿ ನರಸಿಂಹರೆಡ್ಡಿ ಕರೆದು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದು ಎತ್ತಿನೊಳಗೂ ಮತ್ತೆ ನಾವು ಅಲ್ಲಿ ಹೋಗಿದ್ವಿ, ಎಲ್ಲೂ ನಿಲ್ಲಿಸಿಲ್ಲ. ಅಲ್ಲ ಅವಾಗ ವರದಿ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ, ಪರಿವೀಕ್ಷಣಾ ವರದಿನ ಸ್ಥಳ ಮಹಾಜರು ಮಾಡಿ ಕೊಟ್ಟಿದ್ದಾರೆ ಡಿ ಸಿ ಅವರು ಮಾತ್ರ ಇದುವರೆಗೂ ಏನು ಕ್ರಮ ವಹಿಸಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಹಸಿರು ಸೇನೆ ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಪ್ರಕೃತಿಯ ಮಡಿಲಿನಲ್ಲಿನ ಸರ್ಕಾರಿ ಭೂಮಿಗಳನ್ನು ಭೂ ಮಾಫಿಯಾ ಕಬಳಿಸಿದೆ. ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರೂ ಕೂಡ ಅಧಿಕಾರಿಗಳು ಕ್ರಮ ವಹಿಸದೆ ಉದ್ದಿಮೆದಾರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನೆರವಾಗುತ್ತಿರುವುದು ನೋವಿನ ಸಂಗತಿಯಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಪ್ರಕೃತಿಯ ಸಂಪತ್ತನ್ನು ಉಳಿಸಬೇಕಾಗಿದೆ ಎಂದರು. ಸ್ವಾಮಿ ಇದು ಕೊಡಕ್ಕಿಂತ ಮುಂಚೆ ಇಲ್ಲೊಂದು ಪ್ರಾದೇಶಿಕ ಒಂದು ಮಹತ್ವವನ್ನು ನೀವು ತಿಳ್ಕೋಬೇಕು. ಈ ಒಂದು 4 ಎಕರೆ 10 ಗುಂಟೆಗೆ ಹೋಗೋಕ್ಕೆ ದಾರಿ, ಅದಕ್ಕೆ ರಸ್ತೆ, ಅದರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳು, ಎಷ್ಟು ದನಗಳು ಮೇಯುವಂಥ ಭೂಮಿ ಎಷ್ಟು ಹಾಳಾಗುತ್ತೆ, ಇವೆಲ್ಲನೂ ಗಮನ ತಗೊಳ್ಬೇಕು ಸ್ವಾಮಿ. ಈ ವೇಳೆ ರೈತ ಮುಖಂಡರಾದ ಮುದ್ದರಂಗಪ್ಪ, ಶ್ರೀನಿವಾಸ್, ಕದಿರದೇವರಹಳ್ಳಿ ಚಂದ್ರಣ್ಣ, ಹಿರೇಬಿದನೂರು ರಾಜಣ್ಣ, ಸನತ್ ಕುಮಾರ್, ರಾಮಕೃಷ್ಣ, ಗೋಪಿನಾಥ್, ಜಕ್ಕೇನಹಳ್ಳಿ ಬಾಬು, ಗೋಪಿನಾರಾಯಣಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ಆಂಧ್ರಪ್ರದೇಶದ ಅరకు ವ್ಯಾಲಿ ಗ್ರಾಮದಿಂದ ಕಳ್ಳತನವಾಗಿ ತಂದಂತಹ ಗಾಂಜಾವನ್ನ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ವೇಳೆಯಲ್ಲಿ ಮಾಲು ಸಮೇತ ಯುವಕನನ್ನ ಹಿಡಿದು ಬಂಧಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರ ಕಾರ್ಯಾಚರಣೆಗೆ ಎಸ್ಪಿ ಕುಶಾಲ್ ಚೌಕ್ಸೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಯುವಕ ಸಾಯಿ ದೀಪಕ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತ ಯುವಕನಿಂದ 1.25 ಲಕ್ಷ ರೂಪಾಯಿ ಬೆಲೆ ಬಾಳುವ 2.5 ಕೆಜಿ ಗಾಂಜಾವನ್ನ ಬಾಗೇಪಲ್ಲಿ ಪೊಲೀಸರು ವಶಪಡಿಸಿಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೂಳೂರು ನಿಡುಮಾಮಿಡಿ ಮಠದ ಬಳಿಯಲ್ಲಿ ಯುವಕ ಸಾಯಿ ದೀಪಕ್ ಗಾಂಜಾ ತುಂಬಿಸಿಕೊಂಡಿರುವ ಬಟ್ಟೆ ಬ್ಯಾಗ್ ಹಿಡಿದುಕೊಂಡು ನಿಂತಿದ್ದು, ಗಸ್ತಿನಲ್ಲಿ ಇದ್ದ ಪೊಲೀಸರನ್ನ ಕಂಡು ಓಡಿ ಹೋಗಲು ಪ್ರಯತ್ನಿಸಿದ್ದಾನೆ. ಅನುಮಾನಗೊಂಡ ಪೊಲೀಸರು ಯುವಕನನ್ನ ಸುತ್ತುವರಿದು ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಬ್ಯಾಗ್ನಲ್ಲಿ 2.5 ಕೆಜಿ ಗಾಂಜಾ ಪತ್ತೆಯಾಗಿರುತ್ತದೆ. ಯುವಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯ ಅరకు ವ್ಯಾಲಿ ಗ್ರಾಮದಿಂದ ತಂದು ಬಾಗೇಪಲ್ಲಿ ಗೂಳೂರು ಕಡೆಗಳಲ್ಲಿ ಮಾರಾಟ ಮಾಡುತ್ತಿರುವುದಾಗಿ ತಪ್ಪೊಪ್ಪಿಕೊಂಡಿರುತ್ತಾನೆ. ಬಂಧಿತ ಆರೋಪಿಯನ್ನ ಬಾಗೇಪಲ್ಲಿಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಹಾಗೂ ಡಿವೈಎಸ್ಪಿ ಶಿವಕುಮಾರ್ ಮಾರ್ಗದರ್ಶನದಂತೆ ಬಾಗೇಪಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ನಡೆದಿರುವ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಸುನಿಲ್ ಕುಮಾರ್, ಮುನಿರತ್ನಂ, ಸಿಬ್ಬಂದಿಗಳಾದ ಸುರೇಶ್, ಧನಂಜಯ ಕುಮಾರ್, ಸಾಗರ್, ವೆಂಕಟಶಿವ, ಕೃಷ್ಣಪ್ಪ, ಶಂಕರಪ್ಪ, ರಾಜಪ್ಪ ಭಾಗವಹಿಸಿದ್ರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಈಗ ಅದೊಂದು ಹಂತಕ್ಕೆ ಬಂದು ಇನ್ನು ಬುಕ್ ನಾಳೆ ಬರ್ತದೆ. ಸುಮಾರು 300 ಪೇಜ್ಗಳ ಒಂದು 380 ಪೇಜ್ಗಳ ಬುಕ್ಕು ಇವತ್ತು ಬರ್ತಾ ಇದೆ. ಅದರ ಹೆಸರು ಕೂಡ ನೇರ ನಿಷ್ಠುರ ನಡೆಯ ಹೃದಯವಂತ RL ಜಾಲಪ್ಪ ಜೀವನ ಪಥ ಅಂತ. ಅದು ಕೂಡ ಅವತ್ತು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿದ್ದಾರೆ. ದೊಡ್ಡಬಳ್ಳಾಪುರದ RLJIT ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ದೇವರಾಜ್ ಅರಸು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಜೆ ರಾಜೇಂದ್ರ ಮಾತನಾಡಿದರು. ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿ ಹಾಗೂ ಮಾಜಿ ಕೇಂದ್ರ ಸಚಿವ RL ಜಾಲಪ್ಪನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಇದೇ 19ರಂದು ಭಾನುವಾರ ಇಲ್ಲಿನ RLJIT ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರೊಫೆಸರ್ ರವಿಕಿರಣ್ KR ರವರು ಬರೆದಿರುವ ನೇರ ನಿಷ್ಠೂರ ನಡೆಯ ಹೃದಯವಂತ RL ಜಾಲಪ್ಪ ಜೀವನ ಪಥ ಪುಸ್ತಕವನ್ನು ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ವಿವರಿಸಿದರು. ಸ್ನೇಹಿತರೆ, ಮುಖ್ಯವಾಗಿ 19ನೇ ತಾರೀಕು ನಮ್ಮ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳು, ನನ್ನ ಪೂಜ್ಯ ತಂದೆಯವರು ಆದಂತಹ ದಿವಂಗತ RL ಜಾಲಪ್ಪನವರ ಜನ್ಮ ಶತಾಬ್ದಿ ದಿನ, 100ನೇ ವರ್ಷ. ಹಾಗಾಗಿ ಆ ದಿನ ಅವರ ಬಗ್ಗೆ ಒಂದು ಬುಕ್ ಬರೆಸಬೇಕು ಅನ್ನೋದು ಭಾಳ ದಿನಗಳ ಬೇಡಿಕೆ ಇತ್ತು. ಅದು ನಮ್ಮ ತಂದೆಯವರು ಬದುಕಿದ್ದಾಗ ಹೇಳಿದಾಗ ಅವ್ರು ಒಪ್ತಿರ್ಲಿಲ್ಲ. ಬೇಡ ನಂದೇನು ಮಹಾಸಾಧನೆ ಇದೆಯಪ್ಪ, ಯಾಕೆ ಬರೆಸ್ತೀರಾ, ಏನಾನ ಬರ್ಸೋಂಗಿದ್ರೆ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳದ್ದು ಅಂಥವ್ರು ಜನ ಬರೆಸಿ, ನಾನು ಬೇಡ ಅಂತ ಹೇಳ್ಕೊಂಬಂದಿದ್ದೆ. ಸೊ ಒಂದು ಸಾರಿ ದೇವೇಗೌಡರು ನಮ್ಮ ತಂದೆಯವ್ರಿಗೆ ಆರೋಗ್ಯ ಸರಿ ಇಲ್ಲದಾಗ ನಮ್ಮ ಮನೆಗೆ, ಬೆಂಗಳೂರಲ್ಲಿದ್ದಂಥ ಮನೆಗೆ ಬಂದಾಗ ಆವಾಗೂ ಅಷ್ಟೇ ನಮ್ಮ ತಂದೆಯವ್ರಿಗೆ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಪಾಪ ಅವ್ರ ಕೈಯಲ್ಲಿ ಕೈ ಇಟ್ಕೊಂಡು ದೇವೇಗೌಡರು ನಮಗೆ ಹೇಳಿದ್ರು, ನನಗೆ ಮತ್ತು ನಮ್ಮ ದಿವಂಗತ ದೊಡ್ಡಣ್ಣ ನರಸಿಂಹಸ್ವಾಮಿ ಅವ್ರಿಗೆ ನಾವು ಪಕ್ಕದಲ್ಲೇ ಇದ್ವಿ, ಎಲ್ಲ ಮಾತಾಡಿ ಅವರೇನೋ ಹೇಳಿ ಮಾತಾಡ್ತಿದ್ರು. ಆಮೇಲೆ ಹೇಳಿದ್ರು, ನೋಡಿ ಇಂಥವ್ರು ಸಿಕ್ಕೋದು ಅಪರೂಪ, ನಾನು ನೋಡ್ಕೊಂಬಂದಿದ್ದೀನಿ ಇವತ್ತು 35-40 ವರ್ಷದಿಂದ, ಇವ್ರದ್ದೊಂದು ಬುಕ್ ಬರ್ಸಪ್ಪ ಅವ್ರ ಆತ್ಮಕಥೆ ಅಂತ. ನಾನು ಹೇಳಿದೆ, ಇಲ್ಲ ಸರ್ ಒಪ್ತಾ ಇಲ್ಲ, ಅವರು ಬರ್ಸೋದು ಬೇಡ ಅಂತಾರೆ. ನಾನು ಬರ್ಸೋದು ಬೇಡ ಅಂದಪ್ಪ, ನನ್ನ ಮಗಳು ಕೇಳಿಲ್ಲ, ನನ್ನ ಮಗಳು ಬರ್ಸ್ತಾವಳೆ ಅಂತ ಪಾಪ ಅವತ್ತು ಹೇಳಿದ್ರು. ಸೊ ಹಾಗಾಗಿ ಇದು 2 ವರ್ಷಗಳ ಒಂದು ಅವರ ಕಾಲವಾದ ನಂತರ ಒಂದು ಬುಕ್ ಬರೆಸಬೇಕು ಅಂತೇಳಿ ನಾನು ಕೊನೆಗೆ ನಮ್ಮ ಪ್ರೊಫೆಸರ್ ರವಿಕಿರಣ್ ಅವ್ರಿಗೇನೆ, ಅವ್ರ ಜೊತೆಗೆ ಇನ್ನೊಬ್ಬರು ನಮ್ಮ ಲಕ್ಷ್ಮಣ್ ಕೊಡ್ಸೆ ಅಂತಿದ್ದಾರೆ, ಅವರಿಬ್ಬರಿಗೂ ಸೇರಿ ಏನೋ ನೋಡ್ರಪ್ಪ ಏನಾರ ಬರ್ಸೋಂಗೆ ಬರೆಸಿ ಅವ್ರಿಗೆ ಮೆಟೀರಿಯಲ್ಲು ಎಷ್ಟು ಸಾಕು ಅಷ್ಟನ್ನು ನೀವು ಕಲೆಕ್ಟ್ ಮಾಡಿ ನಮ್ಮ ಹತ್ರ ಇರೋದೇನೋ ಕೊಡ್ತೀವಿ ಅಂತ ಹೇಳಿದ್ದೀನಿ. ಈಗ ಅದೊಂದು ಹಂತಕ್ಕೆ ಬಂದು ಇನ್ನು ಬುಕ್ ನಾಳೆ ಬರ್ತದೆ. ಸುಮಾರು 300 ಪೇಜ್ಗಳ ಒಂದು 380 ಪೇಜ್ಗಳ ಬುಕ್ಕು ಇವತ್ತು ಬರ್ತಾ ಇದೆ. ಅದರ ಹೆಸರು ಕೂಡ ನೇರ ನಿಷ್ಠುರ ನಡೆಯ ಹೃದಯವಂತ RL ಜಾಲಪ್ಪ ಜೀವನ ಪಥ ಅಂತ. ಅದು ಕೂಡ ಅವತ್ತು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿದ್ದಾರೆ.
ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಜಯಕಾರ್ತಿಕ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಪ್ರೊಫೆಸರ್ ಕೆಆರ್ ರವಿಕಿರಣ್, ಮಾನವ ಸಂಪನ್ಮೂಲ ನಿರ್ದೇಶಕ ಬಾಬುರೆಡ್ಡಿ, ಉಪ ಪ್ರಾಂಶುಪಾಲ ಡಾಕ್ಟರ್ ಶಿವಪ್ರಸಾದ್, ಡೀನ್ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ತೂಬ್ಗೆರೆ ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬದಲಿ ಬಂಗಾರ ಕೊಳ್ಳುವ ನೆಪ, ಅಸಲಿ ಚಿನ್ನ ಎಗರಿಸಿದ್ದ ಖತರ್ನಾಕ್ ಅಜ್ಜಿಯರು, ಕೊನೆಗೂ ಅಂಧರಾದ ಆರೋಪಿಗಳು. ಬಸ್ ಅಡ್ಡಗಟ್ಟಿದ ಅಪರಿಚಿತ ವ್ಯಕ್ತಿಗಳು, ನಿರ್ವಾಹಕನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಶ್ರೀನಿವಾಸ ಸಾಗರಕ್ಕೆ ಪ್ರವಾಸಿಗರ ಲಗ್ಗೆ, ಕೈಬೀಸಿ ಕರೆಯುವ ಬೋಟಿಂಗ್, ಮಸ್ತ್ ಎಂಜಾಯ್ ಮಾಡುತ್ತಿರುವ ಯುವಕ ಯುವತಿಯರು. ರೇಷ್ಮೆ ನಗರಿಯಲ್ಲಿ ಮಳೆ ಅವಾಂತರ, ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು, ತಹಶೀಲ್ದಾರ್ ಭೇಟಿ ಪರಿಶೀಲನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.